ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರ ಮೊಮ್ಮಗ, ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಹಿರಿಸೊಸೆ ಭವಾನಿ ರೇವಣ್ಣ ಇವತ್ತು ಬೆಂಗಳೂರಿನ ನ್ಯಾಯಾಲಯದಲ್ಲಿ ಕಣ್ಣೀರು ಹಾಕಿದ್ದಾರೆ. ಅಮ್ಮ ಮತ್ತು ಮಗ ಇಬ್ಬರು ಕೂಡ ಬೆಂಗಳೂರಿನ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನ ಕೋರ್ಟ್ನಲ್ಲಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದ ವಿಚಾರಣೆ ನಡೆಯಿತು. ಈ ವಿಚಾರಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಇಬ್ಬರೂ ಕೂಡ ತಮಗೆ ಹೊಸದಾಗಿ ವಕೀಲರನ್ನು ನೇಮಿಸಿಕೊಳ್ಳಲಿಕ್ಕೆ ಕಾಲಾವಕಾಶವನ್ನು ಕೊಡಬೇಕು, ಟೈಮನ್ನು ಕೊಡಬೇಕು ಅಂತೇಳಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ್ ಭಟ್ ಅವರನ್ನು ಕೇಳಿಕೊಂಡ್ರು. ಯಾಕೆ ಈ ಸಮಸ್ಯೆಯನ್ನು ಪ್ರಜ್ವಲ್ ರೇವಣ್ಣ ಸೃಷ್ಟಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಕಳೆದ ಬಾರಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧದ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರ ವಿರುದ್ಧ ಅವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಈ ನ್ಯಾಯಪೀಠದಲ್ಲಿ ಅಥವಾ ಈ ನ್ಯಾಯಾಧೀಶರಿಂದ ನನ್ನ ವಿರುದ್ಧದ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗಲ್ಲ. ಈ ನ್ಯಾಯಾಧೀಶರು ಪೂರ್ವಾಗ್ರಹ ಪೀಡಿತರಾಗಿ, ಅಂದರೆ ನನ್ನ ಬಗ್ಗೆ ಮೊದಲೇ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೈಗೊಂಡು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಇವರು ನಿಷ್ಪಕ್ಷಪಾತವಾಗಿ ನನ್ನ ವಿರುದ್ಧದ ಪ್ರಕರಣದಲ್ಲಿ ವಿಚಾರಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇವರ ಕೈಯಲ್ಲಿ. ಹೀಗಾಗಿ ಇವರ ಮೇಲೆ ನನಗೆ ವಿಶ್ವಾಸ ಇಲ್ಲ. ಹೀಗಾಗಿ ಈ ನ್ಯಾಯಾಧೀಶರ ಬದಲು ಬೇರೆ ನ್ಯಾಯಾಧೀಶರ ಪೀಠದಲ್ಲಿ ನನ್ನ ವಿರುದ್ಧದ ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಒಂದು ಮೆಮೋವನ್ನು ಸಲ್ಲಿಸ್ತಾರೆ ತಮ್ಮ ವಕೀಲರ ಮುಖಾಂತರ. ಆಗ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧವೇ ವ್ಯಕ್ತಪಡಿಸಿದಂಥ ಅವಿಶ್ವಾಸದ ನಿರ್ಧಾರವನ್ನು ಬೆಂಗಳೂರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಡ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ವಿರುದ್ಧ ವ್ಯಕ್ತಪಡಿಸಿದಂಥ ಅವಿಶ್ವಾಸವನ್ನು ಬೆಂಗಳೂರಿನ ನ್ಯಾಯಾಲಯ ಒಪ್ಕೊಳ್ಳಲ್ಲ. ಸಂತೋಷ ಗಜಾನನ ಭಟ್ ಅವರ ಪೀಠದಲ್ಲೇ ವಿಚಾರಣೆ ಮುಂದುವರಿಯಬೇಕು ಅಂತೇಳಿ ಆದೇಶವನ್ನು ಕೊಡುತ್ತೆ. ಇದಾದ ಬಳಿಕವೇ ಪ್ರಜ್ವಲ್ ರೇವಣ್ಣಗೆ ಸಮಸ್ಯೆ ಶುರುವಾಗಿದ್ದು. ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ವಿರುದ್ಧ ಅವಿಶ್ವಾಸ ವ್ಯಕ್ತಪಡಿಸಿದ ಬಳಿಕ ಕಳೆದ 1 ವರ್ಷದಿಂದ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಕಾಲತ್ತನ್ನು ಮಂಡಿಸ್ತಾ ಇದ್ದಂತಹ ವಕೀಲ ಅರುಣ್ ಜಿ ಅವರು, ನಾನು ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ವಕಾಲತ್ತನ್ನು ಮಾಡಲ್ಲ ಅಂತೇಳಿ ಕೋರ್ಟಿಗೆ ಮೆಮೊ ಸಲ್ಲಿಸ್ಬಿಡ್ತಾರೆ. ನಾನು ಈ ಪ್ರಕರಣದಲ್ಲಿ ಇನ್ನು ಮುಂದೆ ವಕಾಲತ್ತನ್ನು ಮಾಡಲ್ಲ ಅಂತೇಳಿ ಮೆಮೊ ಸಲ್ಲಿಸ್ಬಿಡ್ತಾರೆ. ಅಂದರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ. ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಅವರು ತಮಗೆ ಇಷ್ಟ ಎನಿಸಿದಂತಹ ಇತರೆ ವಕೀಲರನ್ನು ನೇಮಿಸಿಕೊಂಡು ಈ ಪ್ರಕರಣವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನು ಮುಂದೆ ಈ ಪ್ರಕರಣದಲ್ಲಿ ನಾನು ವಕಾಲತ್ತು ಮಾಡಲ್ಲ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣಗೆ ಹೊಸ ಸಮಸ್ಯೆ ಶುರುವಾಯಿತು. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡ್ರು, ದಯವಿಟ್ಟು ನಮಗೆ ಟೈಮ್ ಕೊಡಿ, ಹೊಸ ವಕೀಲರನ್ನು ನೇಮಕ ಮಾಡ್ಕೊಳ್ಬೇಕು ಅಂತೇಳಿ. ಬಟ್ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ಟೈಮ್ ಕೊಟ್ಟಿಲ್ಲ. ನಾಳೆ ಅಂದರೆ ಏಪ್ರಿಲ್ 29ನೇ ತಾರೀಕು ಮಂಗಳವಾರದ ಒಳಗಡೆ ನೀವು ಹೊಸ ವಕೀಲರನ್ನು ನೇಮಕ ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೇ 2ರವರೆಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಭವಾನಿ ರೇವಣ್ಣ ಅವರು. ನನ್ನ ಮಗನಿಗೆ ವಕೀಲರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಮೇ 2ರವರೆಗೆ ಟೈಮ್ ಕೊಡಿ ಅಂತ ಕೇಳಿದ್ರು. ಅದಕ್ಕೂ ಕೂಡ ನ್ಯಾಯಾಧೀಶರು ಒಪ್ಕೊಂಡಿಲ್ಲ. ನಾಳೆ ಏಪ್ರಿಲ್ 29ನೇ ತಾರೀಕು ಮಂಗಳವಾರ ನೀವು ಹೊಸ ವಕೀಲರೊಂದಿಗೆ ಬಂದು ನಿಮ್ಮ ಪ್ರಕರಣದ ವಿಚಾರಣೆಯಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ನಡೀತಾ ಇದ್ದಂತಹ ವಿಚಾರಣೆಯಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ಮೇಲೆಯೇ ತಾವು ಚಪ್ಪಡಿ ಕಲ್ಲನ್ನು ಹಾಕ್ಕೊಂಡಿರುವಂಥದ್ದು. ಯಾವ ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸ್ತಾ ಇದ್ರು ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ಚಪ್ಪಡಿ ಕಲ್ಲನ್ನು ಹೇಳ್ಕೊಬಿಟ್ಟಿದ್ದಾರೆ. ಸೊ ಇದು ಪ್ರಜ್ವಲ್ ರೇವಣ್ಣ ಕತೆ. ಕಳೆದ 1 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ 2 ಪ್ರಮುಖ ಪ್ರಕರಣಗಳು, ಒಂದು ಮನೆಗೆಲಸದಾಕೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಟ್ರಯಲ್ ಕೋರ್ಟಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿಲ್ಲ. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು, ಅಲ್ಲೂ ಸಿಕ್ಕಿಲ್ಲ. ಇನ್ನು ಹಾಸನ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯೆಯ ಅತ್ಯಾಚಾರ ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ನಲ್ಲೂ ಜಾಮೀನು ಸಿಕ್ಕಿಲ್ಲ, ಹೈಕೋರ್ಟ್ನಲ್ಲೂ ಜಾಮೀನು ಸಿಕ್ಕಿಲ್ಲ.
ಎರಡನೆಯ ಬಾರಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ರು, ಆಗ್ಲೂ ಸಿಕ್ಕಿಲ್ಲ. 2 ಪ್ರಕರಣಗಳು. ಜೊತೆಗೆ ಹೈಕೋರ್ಟು ತನ್ನ ವಿಚಾರಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧನೇ ಟಿಪ್ಪಣಿಯನ್ನ ಮಾಡಿದೆ. ಅಂದ್ರೆ ನಿಮ್ಮ ವಿರುದ್ಧ ಸಾಕ್ಷ್ಯಗಳಿದೆ, ಈ ಪ್ರಕರಣದಲ್ಲಿ ಬೇರೆ ಆರೋಪಿಗಳಿಗೆ ಜಾಮೀನು ಕೊಟ್ಟಿರ್ಬೋದು, ಆದ್ರೆ ನಿಮ್ಮ ವಿರುದ್ಧ ಸಾಕ್ಷ್ಯಗಳಿದೆ ಅಂತಾನೆ ಹೈಕೋರ್ಟ್ನ ಬೇರೆ ಬೇರೆ ಪೀಠಗಳು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ, ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರ ಪೀಠ ತನ್ನ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದೆ. ಇತ್ತ ಸುಪ್ರೀಂ ಕೋರ್ಟ್ಗೂ ಹೋದ್ರು, ಜಾಮೀನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಾಮೀನು ಪಡೆಯಲಿಕ್ಕೆ, ಅಲ್ಲೂ ಕೂಡ ಹಿನ್ನಡೆಯಾಗಿದೆ. ಸೊ ಈಗ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣಾ ನ್ಯಾಯಾಧೀಶರ ಬಗ್ಗೆ ಅವಿಶ್ವಾಸ, ಇವ್ರದ್ದು ಆಕ್ಷೇಪ ಇದ್ದಿದ್ದೇನು ಅಂತ ಹೇಳಿದ್ರೆ, ಯಾಕೆ ಆ ನ್ಯಾಯಾಧೀಶರು ಬೇಡ, ಸಂತೋಷ್ ಗಜಾನನ ಭಟ್ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರುವ ಆರೋಪ ಏನು ಅಂತ ಹೇಳಿದ್ರೆ, ಆ ನ್ಯಾಯಾಧೀಶರು ನನ್ನ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಆಮೇಲೆ ವಿಚಾರಣೆಯ ಟೈಮಲ್ಲಿ ಹೇಳ್ತಾರೆ ನನಗೆ, ಓ ಪುಣ್ಯಾತ್ಮ, ನೋಡಪ್ಪ ನಿನ್ನ ವಿಡಿಯೋ ಮಹಾತ್ಮ, ನೀನೇ ಮಾಡಿದ್ದಲ್ವ ಇದು, ಫಿಲಂ ಹೀರೋ, ಈ ರೀತಿ ನನ್ನನ್ನು ಕುಚೋದ್ಯ ಮಾಡ್ತಾರೆ ನ್ಯಾಯಾಧೀಶರು, ಹೀಗಾಗಿ ನನಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳಿದರು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ಅಮ್ಮ ಮತ್ತು ಮಗ ಈ ದೇಶದ ಅತ್ಯಂತ ಪ್ರಭಾವಿ ರಾಜಕೀಯ ಕುಟುಂಬವೊಂದರ ಕುಡಿ, ಪ್ರಜ್ವಲ್ ರೇವಣ್ಣ ಮತ್ತು ಪ್ರಭಾವಿ ರಾಜಕೀಯ ಕುಟುಂಬವೊಂದರ ಸೊಸೆ ಇವತ್ತು ಬೆಂಗಳೂರಿನ ಕೋರ್ಟ್ನಲ್ಲಿ ಕಣ್ಣೀರು ಹಾಕ್ಕೊಂಡು ಹೊರಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ನಿಮಗೆ ಗೊತ್ತಿರ್ಬೋದು, ಹಾಸನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಕಾರಿಗೆ ಒಬ್ಬ ಬೈಕ್ ಅವನು ಬಂದು ಟಚ್ ಮಾಡ್ದ. ಆ ಸಂದರ್ಭದಲ್ಲಿ ಕಾರಿನಿಂದ ಇಳಿದಂತಹ ಭವಾನಿ ರೇವಣ್ಣ ಅವರು ಹೇಳ್ತಾರೆ, ಗೊತ್ತೇನೋ ಇದ್ರ ವ್ಯಾಲ್ಯೂ ನಿನಗೆ, ಕೋಟಿ ಕಣ ಇದು ಅಂಥೇಳಿ. ಸೊ ಆ ಕೋಟಿ ಲೆಕ್ಕ ಹೇಳಿದಂತಹ ಭವಾನಿ ರೇವಣ್ಣ ಇವತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಭಾಗವಾಗಿರುವಂತಹ ಟ್ರಯಲ್ ಕೋರ್ಟ್ನಲ್ಲಿ ಕಣ್ಣೀರು ಹಾಕ್ಕೊಂಡು ಮಗನ ಪರಿಸ್ಥಿತಿ ನೋಡಿ. ಕಳೆದ 1 ವರ್ಷದಿಂದ ಮಗ ಜೈಲಲ್ಲಿದ್ದಾನೆ. ಟ್ರಯಲ್ ಕೋರ್ಟಲ್ಲಿ ಜಾಮೀನು ಸಿಗ್ತಿಲ್ಲ, ಹೈಕೋರ್ಟ್ನಲ್ಲಿ ಜಾಮೀನು ಸಿಗ್ತಿಲ್ಲ, ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಸಿಕ್ಕಿಲ್ಲ ಅಂಥೇಳಿ 2ನೆಯ ಬಾರಿಗೆ ಜಾಮೀನು ಅರ್ಜಿ. ಆ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ನಲ್ಲೂ ವಜಾ, ಹೈಕೋರ್ಟ್ನಲ್ಲೂ ವಜಾ ಪರಿಸ್ಥಿತಿ. ದೇವೇಗೌಡರ ಕುಟುಂಬದ ಹಿರಿಮಗ ರೇವಣ್ಣ ಕುಟುಂಬದ ಪರಿಸ್ಥಿತಿ ಇದು. ನಾಳೆ ಮತ್ತೆ ವಿಚಾರಣೆ ಇದೆ. ನಾಳೆಯೊಳಗೆ ಹೊಸ ವಕೀಲರನ್ನು ತಂದು ಇವರು ನಮ್ಮ ವಕೀಲರಂತ ಹೇಳಿ ವಿಚಾರಣೆಯನ್ನು ಮುಂದುವರಿಸಬೇಕು. ಯಾರು? ಪ್ರಜ್ವಲ್ ರೇವಣ್ಣ.